ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಬಂದು ನಾನು ಅಳಸಂದೆದು ಹಸಿ ಕಾಳು ಇರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ, ಅರ್ಧ kgದು. ಆಮೇಲೆ 6-7 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಹಾಕೋಬೋದು. ಅಲ್ಲೇನು ನಾನು ಸ್ವಲ್ಪನೇ ಹಾಕಿದ್ದೀನಿ, ಅದಿದ್ದು ಸ್ವಲ್ಪ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿರುತ್ತೆ ಸಾಂಬಾರು, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಒನ್ ಟೈಮ್ ಮಾಡೋಕ್ಕಷ್ಟೇ, ಸ್ವಲ್ಪನೇ, ಅರ್ಧ kg ಕಾಳಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಕಾಳು ಇದೆಲ್ಲ ವಾಶ್ ಮಾಡಿ ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಹಾಕ್ಕೊಂಡು, ಉಪ್ಪು ಎಷ್ಟು ಬೇಕೋ ಹಾಕ್ಕೊಂಡು, ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಇನ್ನು ನೋಡಿ, ಇದನ್ನು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ 2-3 ವಿಜಿಲ್ ಕೂಗಿಸ್ಕೊತೀನಿ. ಚೆನ್ನಾಗಿ ಕಾಳು ಬೆಂದೋಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಒನ್ ಟೈಮ್ಗೆ ಆಗಂಗೋಸ್ಕರ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇಬ್ರಿಗಾಗುತ್ತೆ ಅಂತ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಜೀರಿಗೆ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ, ಇದನ್ನೇನಿಲ್ಲ. ಖಾರಕ್ಕೆ ಎಷ್ಟು ಇದು ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಸಾಂಬಾರು ಸಿಂಪಲಾಗಿ ಈಸಿಯಾಗುತ್ತೆ. ಇದು ಬೇಕಾದ್ರೆ ಖಾರ ಮಾಡ್ಕೊತಾರಲ್ಲ ಆ ಥರನೂ ಬೇಕಾದ್ರೆ ಮಾಡ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಕಾಯಿ, ಇದು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಬೆಂದ ಮೇಲೆ ಕಾಳು ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ಬೇಗನೂ ಆಗುತ್ತೆ, ಸಿಂಪಲಾಗೂ ಇರುತ್ತೆ ಸಾಂಬಾರು. ಮುದ್ದೆಗೆ, ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ. ಇದು ನೋಡಿ, ವಿಜಲು ಕೂಗಿದೆ. ನಾನಿಲ್ಲಿ ಕಾಳು ಸಾಂಬಾರ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಕಾಳು ಪಲ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ನೀರು ಸಪ್ರೇಟ್ ಮಾಡ್ಕೊಂಡು ಈಗ ಟೊಮೊಟೊ, ಕಾಳು, ಹಸಿಮೆಣ್ಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು ಅಷ್ಟೇ ಇದ್ದಿದ್ದು, ಸ್ವಲ್ಪನೇ ಇದ್ದಿದ್ದು, ಅದನ್ನು ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿದ್ನಲ್ಲ ಅದು ಮತ್ತು ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಅದನ್ನೆಲ್ಲ ನೈಸಿಗೆ ರುಬ್ಕೊತಾ ಇದ್ದೀನಿ ನಾನು. ಬೇಕಾದ್ರೆ ಇನ್ನು ನೋಡಿ, ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತರಕಾರಿಯಾಗೂ ಬೇಕಾದ್ರೆ ರುಬ್ಕೊಬೋದು. ರುಬ್ಬಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಕರಿಬೇವು, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರ್ತೀನಲ್ಲ ಖಾರ, ಅದನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಒಂದು ಕುದಿಸ್ಕೊಬೇಕು. ಹಾಗೆಯೇ ಖಾರನೇ ಹಂಗೆ ಒಂದು ಸಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಟ್ರೈ ಮಾಡಿ ನೋಡಿ. ಮುದ್ದೆಗೆ, ಅನ್ನಕ್ಕೆ ಸಖತ್ತಾಗಿರುತ್ತೆ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ನಾನು ಖಾರ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಕ್ಯಾಮ್ರಾ ಕೈಯಲ್ಲೇ ಇಟ್ಕೊಂಡು ಮಾಡ್ತಿರ್ತೀನಲ್ಲ, ಆಗ್ತಿರಲ್ಲ, ಅದಕ್ಕೋಸ್ಕರ ಆ ಥರ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಮಳ್ಳಿಸ್ಕೊತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು
ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ ಅಷ್ಟೇ. ಸಾಂಬಾರು ರೆಡಿ ಆಗುತ್ತೆ. ಈ ಪಲ್ಯ ಬೇಕಾದರೆ ನೀವು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪಲ್ಯನೂ ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ. ಆ ಥರ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ಸಾಂಬಾರು ಹಸಿ ಕಾಳಿಗೆ ಸೊಪ್ಪು ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ಇದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕುದಿಯೋಕೆ ಬಿಡ್ತಾಯಿದ್ದೀನಿ. ನೋಡಿ ಸಾಂಬಾರು ಕುದೀತಾ ಇದೆ. ಚೆನ್ನಾಗಿ ಕುದಿಸಿ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.